Turn your Bibles to 1 Samuel chapter 1 today. And wherever the time came from Elkanah to make an offering, he would give portions to Peninnah, his wife, and to all her sons and daughters. But to Hannah he would give a double portion, for he loved Hannah, although the Lord had closed a womb. ಎಲ್ಕಾನನು ಬಲಿಯನ್ನು ಅರ್ಪಿಸುವ ಕಾಲದಲ್ಲಿ ಅವನು ತನ್ನ ಹೆಂಡತಿಯಾದ ಪೆನಿನ್ನಳಿಗೂ ಅವಳ ಎಲ್ಲ ಕುಮಾರರಿಗೂ ಕುಮಾರ್ತೆಯರಿಗೂ ಪಾಲನ್ನು ಕೊಟ್ಟನು. ಹನ್ನಳಿಗೆ ಯೋಗ್ಯವಾದ ಪಾಲನ್ನು ಕೊಟ್ಟು ಹನ್ನಳನ್ನು ಪ್ರೀತಿ ಮಾಡಿದನು, ಆದರೆ ಕರ್ತನು ಅವಳ ಗರ್ಭವನ್ನು ಮುಚ್ಚಿದ್ದನು. Let's pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Precious God, we thank you for this early morning. ಪರಿಶುದ್ಧ ತಂದೆ, ಮುಂಚಾನೆ ಬೆಳಗಾಗಿ ಸ್ತೋತ್ರ ಸ್ವಾಮಿ. There are many people who has been sitting here, my Father. ಅನೇಕ ಜನರು ಇಲ್ಲಿ ಸೇರಿ ಬಂದಿದ್ದಾರೆ ಕರ್ತನೆ. There are many people who are watching, my Lord. ಅನೇಕ ಜನರು ಈ ಒಂದು ಲೈವ್ ಅನ್ನು ವೀಕ್ಷಿಸ್ತಾ ಇದ್ದಾರೆ ಸ್ವಾಮಿ. Lord, I humbly request, my Father, be with us, with all of us. ಅಪ್ಪ ದೇವರೇ, ನಮ್ಮೆಲ್ಲರ ಸಂಗಡ ದೇವರೇ ನೀನು ಇರಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. Speak to us, Lord. ದೇವರೇ, ನಮ್ಮ ಪ್ರತಿಯೊಬ್ಬರ ಸಂಗಡ ನೀನು ಮಾತನಾಡು. Speak through me. ನನ್ನ ಸಂಗಡ ನೀನು ಮಾತನಾಡು ಸ್ವಾಮಿ. So that we may listen from you. ನಿನ್ನ ಬಾಯಿಂದ ನಾವು ಕೇಳುತ್ತೇವೆ ಸ್ವಾಮಿ. In Jesus' wonderful name I pray. ಯೇಸುವಿನ ಅತಿ ಅದ್ಭುತ ನಾಮದಲ್ಲಿ ಬೇಡುತ್ತೇವೆ ತಂದೆ. Amen. ಆಮೆನ್. Here we see a well-known personality in our life today. ಸೊ ನಮ್ಮ ಜೀವಿತದಲ್ಲಿ ಒಳ್ಳೆ ಒಂದು ವ್ಯಕ್ತಿತ್ವ ಇರುವಂತ ಗುಣವನ್ನು ನಾವು ನೋಡ್ತೇವೆ. And this person is very well known to us. ಸೊ ಈ ಒಂದು ವ್ಯಕ್ತಿ ಪ್ರತಿಯೊಬ್ಬರಿಗೂ ಪರಿಚಯ ಇರುವಂತ ವ್ಯಕ್ತಿ. Elkanah has got married to, two wives. ಸೊ ಎಲ್ಕಾನ ಎಂಬ ವ್ಯಕ್ತಿಗೆ ಇಬ್ಬರು ಹೆಂಡತಿಯರಿದ್ದರು. And always he was very careful to take care of both of them. ಸೊ ಅವರಿಬ್ಬರನ್ನು ಸಹ ಅವನು ಒಳ್ಳೆ ರೀತಿಯಲ್ಲಿ ಆತ ನೋಡಿಕೊಳ್ತಾ ಇದ್ದಾನೆ. Certainly old wife, the older one is Hannah. ಮೊದಲನೇ ಹೆಂಡತಿ ಹನ್ನ. And second one is Peninnah. ಸೊ ಎರಡನೇ ಹೆಂಡತಿ ಪೆನ್ನಿನ ಎಂಬುದಾಗಿ. And he was very careful that Peninnah doesn't get hurt because she didn't have children. ಯಾಕೆಂದ್ರೆ ಹನ್ನಳಿಗೆ ಮಕ್ಕಳು ಇರಲಿಲ್ಲ, ಅದಕ್ಕೋಸ್ಕರ ಆತನು ಬಾಧೆ ಪಡೆದಂತೆ ಆತ ನೋಡಿಕೊಳ್ತಾ ಇದ್ದಾನೆ. So he always careful to take care of her. ಆತನು ಯಾವಾಗಲೂ ಸಹ ಆತನು ಒಳ್ಳೆ ರೀತಿಯಾಗಿ ಆಕೆಯನ್ನು ನೋಡಿಕೊಳ್ತಾ ಇದ್ದಾನೆ. And he's loved her so much, he doesn't want to hurt her anywhere. ಸೊ ಆತನು ತುಂಬಾ ಪ್ರೀತಿಸಿ, ಯಾಕಂದ್ರೆ ಆತನು ಆಕೆಯನ್ನು ನೋವು ಬಾಧೆ ಪಡಿಸಲು ಆತನಿಗೆ ಇಷ್ಟವಿರಲಿಲ್ಲ. Whenever Peninnah has to perform some sacrifices or anything, always he used to be very careful to take care of Hannah by giving her two portions. ಸೊ ಬಲಿಯನ್ನು ಈ ತರ ಅರ್ಪಿಸುವಂತ ವಿಷಯದಲ್ಲಿ ಬಂದಾಗ ಅದಕ್ಕಿಂತ ಹೆಚ್ಚಾಗಿ ಈಕೆಗೆ ಆತನು ಕೊಡ್ತಾ ಇದ್ದನು. He loved Hannah so much. ಹನ್ನಳನ್ನು ತುಂಬಾ ಆತನು ಪ್ರೀತಿಸಿದನು. But he was not knowing one truth, that is, God has closed the womb of Hannah. ಆದರೆ ಹನ್ನಳ ಒಂದು ಗರ್ಭವನ್ನು ದೇವರು ಮುಚ್ಚಿದ್ದಾನೆ, ಈ ಒಂದು ವಿಷಯನ ಆತನು ತಿಳಿಲಿಲ್ಲ. And but for not knowing that, he got married to Peninnah. Peninnah is a woman who always pulls the legs. ಸೊ ಆದರೆ ಆ ಒಂದು ವಿಷಯ, ಈಕೆ ಒಂದು ಗರ್ಭ ಮುಚ್ಚಿದೆ ಎಂಬ ವಿಷಯ ಆತನು ತಿಳಿಯದೇ ಕರ್ತನು ಮುಚ್ಚಿದ್ದಾನೆ ಎಂಬುದಾಗಿ ತಿಳಿದೇ ಇರುವಾಗ ಇನ್ನೊಬ್ಬ ಪೆನ್ನಿನ ಎಂಬ ಒಂದು ಸ್ತ್ರೀಯನ್ನು ಆತನು ಮದುವೆ ಆದನು. But one thing which is very very appreciable in the life of Hannah is, she never stopped going to worship the Lord. ಆದರೆ ಹನ್ನಳ ಜೀವಿತದಲ್ಲಿ ನೋಡುವುದಾದರೆ ದೇವರನ್ನು ಆರಾಧನೆ ಮಾಡುವುದನ್ನು ಎಂದಿಗೂ ಆಕೆ ನಿಲ್ಲಿಸಲಿಲ್ಲ. Each time she wants to be in the presence of Lord, it is so painful her to see that Peninnah is performing a lot of things that she was left out, though she never stopped going to the presence of the Lord. ಸೊ ಪೆನ್ನಿನಳನ್ನು ನೋಡುವಾಗ ಆ ವಿಷಯದಲ್ಲಿ ಎಲ್ಲ ಒಂದು ಸುಂದರವಾಗಿ ನಡೀತಾ ಇತ್ತು ತನ್ನ ಜೀವನದಲ್ಲಿ. ಆದರೆ ಹನ್ನಳ ವಿಷಯದಲ್ಲಿ ಬಂದಾಗ ಯಾವುದೇ ಒಂದು ಪರಿಸ್ಥಿತಿ ಸರಿಯಾಗಿಲ್ಲ, ಆದರೂ ಸಹ ದೇವರ ಸಮ್ಮುಖದಲ್ಲಿ ಬಂದು ಆಕೆಯು ಆರಾಧನೆ ಮಾಡ್ತಾ ಇದ್ದಾಳೆ. When the pain fills in her heart, anguishness and the brokenness fills in her heart, we take reasons not to go to the presence of the Lord. ಸೊ ನಮ್ಮ ಜೀವಿತದಲ್ಲಿ ನೋವು ಅಥವಾ ಬೇನೆ ಬಾಧೆ ಇರುವಾಗ ನಾವು ಆರಾಧನೆಗೆ ಹೋಗದೆ ನಾವು ಈ ಒಂದು ಕಾರಣಗಳನ್ನು ನಾವು ಹಿಡಿದು ನಿಲ್ತೇವೆ. And we say lots of reasons not to be in the presence of the Lord, maybe because of weather also.
ಸೊ ದೇವರ ಸಮ್ಮುಖಕ್ಕೆ ಹೋಗದೇ ಇರುವಂತೆ ನಾವು ಅನೇಕ ಕಾರಣಗಳನ್ನು ನಾವು ಹಿಡಿದುಕೊಳ್ತೇವೆ, ಈ ರೀತಿಯಾಗಿ ವಾತಾವರಣ ಸರಿ ಇಲ್ಲ ಎಂಬುದಾಗಿ. And it's raining, I can't go to church. ಸೊ ಮಳೆ ಬರ್ತಾ ಇದೆ, ನನಗೆ ಸಭೆಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. Maybe I feel sleepy, I don't want to go to church. ಸೊ ನನಗೆ ನಿದ್ರೆ ಬರ್ತಾ ಇದೆ, ನನಗೆ ಚರ್ಚೆ ಹೋಗೋದಕ್ಕೆ ಆಗೋದಿಲ್ಲ. Corona is around, I don't want to go to church. ನಮ್ಮ ಸುತ್ತಮುತ್ತ ಕೊರೋನಾ ಇದೆ, ನನಗೆ There's ಸಭೆಗೆ a ನಾನು lot of ಹೋಗಲ್ಲ. things are happening, I don't want to go to church. ಸೊ ಅನೇಕ ಸಂಗತಿಗಳು ನಮ್ಮ ಸುತ್ತ ನಡೀತಾ We ಇದೆ. have so many reasons to express, take an excuse for not being in the presence of the Lord. ದೇವರ ಸಮ್ಮುಖಕ್ಕೆ ಹೋಗದೆ ನಾವು ಅನೇಕ ಒಂದು ಕಾರಣಗಳನ್ನು ನಾವು ಹಿಡಿದುಕೊಳ್ತೇವೆ. And to be honest with you, Hannah has a strong reasons not to go to the church, not go to the presence of the Lord. ಅದ ಹನ್ನಳ ಜೀವಿತದಲ್ಲಿ ನೋಡೋದಾದ್ರೆ ದೇವರ ಸಮ್ಮುಖಕ್ಕೆ ಹೋಗದೆ ಇರಬೇಕಾಗಿ ಒಂದು ಕಾರಣವನ್ನು ಇಟ್ಕೊಂಡಿದ್ದಾಳೆ. Because her reasons is very valid. ಯಾಕಂದ್ರೆ ಆ ಒಂದು ನಮ್ಮ ಕಾರಣಗಳು ಬಹಳ ಒಂದು ಬೆಲೆ ಉಳ್ಳದ್ದು. She would have just told to Elkanah that I am not going to come with you because of these reasons. ಸೊ ಎಲ್ಕಾನನಿಗೆ ಈ ರೀತಿಯಾಗಿ ಹೇಳ್ಬೋದಾಗಿತ್ತು, ಈ ಒಂದು ಕಾರಣದಿಂದ ನಾನು ಬರುವುದಿಲ್ಲ ಎಂಬುದಾಗಿ. But he never said or complained, because of this I do not want to come. Whenever the Elkanah was going to the presence of the Lord, she followed the husband. ಸೊ ಯಾವುದೇ ಒಂದು ಕಾರಣವನ್ನು ಹೇಳದೆ ಎಲ್ಕಾನನ ಒಂದು ಹಿಂಬಾಲಿಸಿ ದೇವರ ಸಮ್ಮುಖಕ್ಕೆ ಹಾಕಿ ಬಂದಳು. No matter what is happening around and what is Peninnah is pulling her legs and what she is complaining, she never mind of all these things. She only concerned that she want to be in the presence of the Lord. That's it. ಸೊ ಹನ್ನಳ ಜೀವಿತದಲ್ಲಿ ನಡೆಯುವಂತ ಒಂದು ಸಂಗತಿಗಳನ್ನು ಆಕೆಯು ಅದರ ಬಗ್ಗೆ ಚಿಂತೆ ಮಾಡದಂತೆ ದೇವರ ಸಮ್ಮುಖಕ್ಕೆ ಆಕೆ ಕೂಡಿ ಬಂದಳು. We see that in 7th verse. ನಾವು 7ನೇ ವಚನ ನಾವು ನೋಡುದು. So it was year by year when she went up to the house of the Lord that she provoked her, therefore she wept and did not eat. 7ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಹೀಗೆಯೇ ಅವನು ಪ್ರತಿ ಸಂವತ್ಸರದಲ್ಲಿಯೂ ಮಾಡಿದ್ದರಿಂದ ಇವಳ ಕರ್ತನು ಮನೆಗೆ ಹೋಗುತ್ತಿರುವಾಗ ಈ ಪ್ರಕಾರ ಹನ್ನಳನ್ನು ಬಾಧಿಸಿದ್ದರಿಂದ ಅವಳು ಊಟ ಮಾಡದೇ ಇದ್ದಳು. Year long is one problem. ಸೊ ಇಲ್ಲಿ ಒಂದು ಸಮಸ್ಯೆ ಇದೆ. Once in a year is another problem. ಸೊ ಪ್ರತಿ ವರ್ಷ ಅಲ್ಲಿ ಇನ್ನೊಂದು ಸಮಸ್ಯೆ. Year long is she was being, very much, deeply hurt because, she doesn't have a children. ಸೊ ಆಕೆಯ ಮಕ್ಕಳು ಇರದೆ ಕಾರಣ ಆಕೆ ತುಂಬಾ ಒಂದು ನೋವಿನಲ್ಲಿ ಇದ್ದಳು. And once in a year is such a bad, the time of travel where Peninnah started to provoke, pull the leg of Hannah, tease her, she used to do all nuisance and nonsense. ಆದ್ರೆ ಪೆನಿನ್ನಳನ್ನು ನೋಡುವಾಗ ಈ ಒಂದು ಹನ್ನಳ ವಿಷಯದಲ್ಲಿ ಮಕ್ಕಳು ಇರದೇ ಇರೋ ಕಾರಣ ಆಕೆಯನ್ನು ತುಂಬಾ ಬಾಧಿಸಿ ಆಕೆಯನ್ನು ಬಾಧಿಸುತ್ತಿದ್ದಳು. The word of God says that, Hannah was not eating those days when she was in the presence of the Lord. She always was crying. ಯಾಕೆಂದ್ರೆ ಹನ್ನಳು ದೇವರ ಸಮ್ಮುಖದಲ್ಲಿ ಇರುವಾಗ ಆಕೆಯು ಊಟ ಸಹ ಮಾಡಲಿಲ್ಲ ಎಂಬುದನ್ನು ನಾವು ನೋಡುತ್ತೇವೆ. My dear friends, it's so painful to see such kind of incidents in our lives. ಸೊ ಇಂಥ ಒಂದು ಸಂಗತಿಗಳನ್ನು ನೋಡುವುದು ಬಹಳ ದುಃಖಕರ. Penalized lives. ಸೊ ನಮ್ಮ ಜೀವಿತಗಳಲ್ಲಿ ಒಂದು ಸಂಗತಿಗಳು. Penalized lives. Penalized means, putting you down. ಸೊ ನಮ್ಮನ್ನು ನಾವು ಕೆಳಗಡೆ ಇಡುವಂತ ಒಂದು Other ಸಂಗತಿ. people are putting you down. ಸೊ ಬೇರೆಯವರು ಸಹ ನಮ್ಮನ್ನು ಕೆಳಗಡೆ ಇಡುವಂತೆ ನಾವು ಮಾಡ್ತಾರೆ. When others put you down, your self-esteem hurts. ಸೊ ಇತರರು ನಮ್ಮನ್ನು ಕೆಳಗಡೆ ತಳ್ಳುವಾಗ ನಮ್ಮ ಒಂದು ಗೌರವ ಅದು ನಾವು ಧಕ್ಕೆ ಉಂಟು ಮಾಡುತ್ತದೆ. Unable to bear many times. ಸೊ ಅದು ಆ ಒಂದು ನೋವನ್ನು ನಾವು ಹೊತ್ತುಕೊಳ್ಳೋದು ಬಹಳ ಕಷ್ಟ. Imagine if people are telling to you all the time you are bad, 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 bad. You make it that as a habituality. You make yourself that you are bad. ಸೊ ಈ ರೀತಿಯಾಗಿ ಊಹೆ ಮಾಡಿಕೊಡ್ರಿ, ಯಾರಾದ್ರೂ ಬಂದು ನೀನು ಕೆಟ್ಟವನು ಅಂತ ಹೇಳುವಾಗ ಅದು ನಮ್ಮನ್ನು ಬಾಧೆಗೆ ಒಳಪಡಿಸುತ್ತೆ. Yesterday evening, that what we had a word of God. ಸೊ ನಿನ್ನೆ ಸಾಯಂಕಾಲ ನಾವು ಈ ಒಂದು ವಚನವನ್ನು ನಾವು ನೋಡಿಕೊಂಡೆವು. My dear friends, do you know who tells you that, who brings you down, who pulls you down? ನಮ್ಮನ್ನು ಕೆಳಗಡೆ ತಳ್ಳುವುದು ಯಾರು ಗೊತ್ತಾ? Is the nature and attitude of a Satan. ಇದು ಸೈತಾನನ ಒಂದು ಗುಣ ಲಕ್ಷಣ ಅಥವಾ ಸ್ವಭಾವವಾಗಿದೆ. Satan tells you that shame on your face. ಸೈತಾನನು ಈ ರೀತಿಯಾಗಿ ಹೇಳ್ತದೆ ನಮಗೆ ನಾಚಿಕೆ ಎಂಬುದಾಗಿ. Shame, Satan always wanted to, show your weaknesses so that you may come down or your spirit may come down. ಸೈತಾನನು ನಮ್ಮ ಬಲಹೀನತೆಗಳನ್ನು ತೋರಿಸಿ ನಮ್ಮನ್ನು ಕೆಳಗಡೆ ತಳ್ಳುವಂತನಾಗಿದ್ದಾನೆ. And many a times, many years, Elkanah was taking Hannah. Hannah was pulled down. Self-esteem was, broken down. Always Peninnah was provoking. ಎಲ್ಕಾನನು ಹನ್ನಳನ್ನು ಪ್ರತಿ ವರ್ಷ ಕರೆದುಕೊಂಡು ಹೋಗುವಾಗ ಪೆನಿನ್ನಳು ಆಕೆಯನ್ನು ಬಾಧಿಸುತ್ತಿದ್ದಳು. But Hannah never stopped.
going to the presence of the Lord. ಆದ್ರೆ ಹನ್ನಳು ದೇವರ ಸಮ್ಮುಖಕ್ಕೆ ಹೋಗುವುದನ್ನು ನಿಲ್ಲಿಸಲಿಲ್ಲ. My dear friends, ಸ್ನೇಹಿತರೆ, if you see humans through your eyes, ಸೊ ನಮ್ಮ ದೃಷ್ಟಿಯಲ್ಲಿ ನಾವು ಮನುಷ್ಯರನ್ನು ನೋಡುವುದಾದರೆ, if you give your ears to the humans through your eyes, ears, ಸೊ ನಮ್ಮ ಒಂದು ಕಿವಿಯಿಂದ ಅವರಿಗೆ ನಾವು ಕೇಳುವುದಾದರೆ, your life will be destructed and destroyed. ನಮ್ಮ ಜೀವಿತವು ನಾಶವಾಗಿ ಹೋಗುತ್ತದೆ. Whoever provoking you, ಸೊ ನಮ್ಮನ್ನು ಯಾರು ಸಹ ಬಾಧೆ ಪಡಿಸಿದ್ರು ಸಹ, if you close your eyes towards them, ಸೊ ಅವರ ಎದುರಿಗೆ ನಮ್ಮ ಕಣ್ಣುಗಳನ್ನು ನಾವು ಮುಚ್ಚಿ, if you closed your ears to them, ಸೊ ಅವ್ರು ಹೇಳುವಂತ ಮಾತಿಗೆ ನಮ್ಮ ಕಿವಿಗಳನ್ನು if ಮುಚ್ಚಿದರೆ, you open these eyes towards the Lord, ಆದ್ರೆ ನಮ್ಮ ಒಂದು ದೃಷ್ಟಿಯನ್ನು ನಾವು ದೇವರ ಕಡೆಗೆ if ತಿರುಗಿಸುವಾಗ, you open your ears towards the Lord, ನಮ್ಮ ಕಿವಿಯನ್ನು ದೇವರಿಗೆ ನಾವು ಕೊಡುವಾಗ, those becomes numb, the God's words become strong. ಆ ಒಂದು ಜನರು ಮಾತನಾಡುವಂತ ವಿಷಯಗಳು, ಆ ಒಂದು ಮಾತುಗಳು ಅವು ಹಾಗೆ ಇರುತ್ತವೆ, ಆದ್ರೆ ದೇವರ ಮಾತುಗಳು ಕಾರ್ಯ ಮಾಡುತ್ತವೆ. Because those words discourages you. ಯಾಕೆಂದ್ರೆ ಆ ಒಂದು ಜನರು ಮಾತನಾಡುವಂತ ಮಾತುಗಳು ನಮ್ಮನ್ನು God's words ನಿರುತ್ಸಾಹಪಡಿಸುತ್ತವೆ, encourages you. ಆದ್ರೆ ದೇವರ ಮಾತುಗಳು ನಮ್ಮನ್ನು ಬಲಪಡಿಸುತ್ತವೆ. We need the words which can encourage our life to live. ನಮ್ಮ ಜೀವಿತದಲ್ಲಿ ನಾವು ಜೀವಿಸಲಿಕ್ಕೆ ನಮಗೆ ಪ್ರೋತ್ಸಾಹ ಪಡಿಸುವಂತ ಸಂಗತಿಗಳು, Never ಮಾತುಗಳು ನಮಗೆ bother ಬೇಕು. about the words which discourages you. ಅನೇಕ ಒಂದು ಮಾತುಗಳು ನಮ್ಮನ್ನು ನಿರುತ್ಸಾಹಗೊಳಿಸಬಹುದು. All the discourages words will go into hell one day. ಆದ್ರೆ ಎಲ್ಲಾ ಒಂದು ನಿರುತ್ಸಾಹಪಡಿಸುವಂತ ಮಾತುಗಳು ನರಕಕ್ಕೆ ಹೋಗುತ್ತವೆ. Or encouraging words will take you to the heaven. ಆದ್ರೆ ಎಲ್ಲ ಪ್ರೋತ್ಸಾಹ ಪಡಿಸುವಂತ ಮಾತುಗಳು ನಮ್ಮನ್ನು ಪರಲೋಕಕ್ಕೆ The God whom you and me worshipping is a God who encourages you rather than discouraging your lives. ನಾನು ನೀವು ಆರಾಧಿಸುವಂತ ದೇವರು ಪ್ರೋತ್ಸಾಹ ಪಡಿಸುವಂತ ದೇವರು, ನಿರುತ್ಸಾಹ ಪಡಿಸುವಂತ ದೇವರು ಅಲ್ಲ. Humans may discourage you. ಅನೇಕ ಜನರು ನಮ್ಮನ್ನು ನಿರುತ್ಸಾಹ ಪಡಿಸಬಹುದು. Your family may discourage you. ನಮ್ಮ ಕುಟುಂಬ ನಮ್ಮನ್ನು ನಿರುತ್ಸಾಹ Your ಪಡಿಸಬಹುದು. friends may discourage you. ನಮ್ಮ ಸ್ನೇಹಿತರು ನಿರುತ್ಸಾಹ Your ಪಡಿಸಬಹುದು. teachers may discourage you. ನಮ್ಮ ಶಾಲೆಯಲ್ಲಿರುವಂತ ಒಂದು ಬೋಧಕರು ಸಹ ನಮ್ಮನ್ನು ನಿರುತ್ಸಾಹ ಪಡಿಸಬಹುದು. Never forget in your life, my dear friends, ಆದ್ರೆ ನಮ್ಮ ಜೀವಿತದಲ್ಲಿ ಒಂದು ಸಂಗತಿ ನಾವು you have a ಮರೆಯಬಾರದು. greatest God who never discourages you. He always encourages ಆದ್ರೆ you. ನಮ್ಮ ಜೀವಿತದಲ್ಲಿ ಮಹತ್ವವಾದ ದೇವರು ಇದ್ದಾನೆ, ಆತನು ಎಂದಿಗೂ ಸಹ ನಮ್ಮನ್ನು ನಿರುತ್ಸಾಹ ಪಡಿಸುವುದಿಲ್ಲ. Last week I said one incident in my life. ಸೊ ಕಳೆದ ವಾರ ಒಂದು ಸಂಗತಿಯನ್ನು ನಾನು ಹೇಳಿಕೊಂಡೆ. I studied Kannada medium. ನಾನು ಕನ್ನಡ ಒಂದು ಮಾಧ್ಯಮದಲ್ಲಿ ನಾನು ಅಭ್ಯಾಸ From ಮಾಡಿದೆ. 8th standard only I took English medium. ಸೊ ನಾನು 8ನೇ ತರಗತಿಯಿಂದ ನಾನು ಇಂಗ್ಲಿಷ್ ಮೀಡಿಯಂಗೆ I am not a good, I learned vocabulary or vowels or sentence making from 8th standard only. ನಾನು 8ನೇ ತರಗತಿಯಲ್ಲಿ ಇರುವಾಗಲೇ ನಾನು ಒಂದು ಇಂಗ್ಲಿಷ್ ಒಂದು ವೊಕಾಬುಲರಿ ಆಗಲಿ ವ್ಯಂಜನಗಳನ್ನಾಗಲಿ ನಾನು ಕಲಿತೆ. I took a challenge to study, and by God's grace, after 8th standard, I think that nowhere I got failed in anything. ಸೊ ನಾನು ಆ ಒಂದು ಅಭ್ಯಾಸದ ವಿಷಯದಲ್ಲಿ, ಸ್ಟಡಿ ವಿಷಯದಲ್ಲಿ ನಾನು ತುಂಬಾ ಸವಾಲಾಗಿ ತೆಗೆದುಕೊಂಡೆ. Even in my theological studies, maybe in my secular studies, not even one subject I got failed. Maybe might have got a less marks, but I never failed. ಆದ್ರೆ ನಾನು ಥಿಯಾಲಜಿಕಲ್ ಸ್ಟಡಿ ಆಗಲಿ ಸೆಕ್ಯುಲರ್ ಸ್ಟಡಿ ಆಗಲಿ ಯಾವ ಒಂದು ಸ್ಟಡಿಯಲ್ಲಿ ನಾನು ಫೇಲ್ ಆಗಲಿಲ್ಲ. And 2 days back I was opening all my files. ಸೊ ನಾನು ಕಳೆದ ದಿನಗಳಲ್ಲಿ ನನ್ನ ಎಲ್ಲ ಒಂದು ಫೈಲ್ಗಳನ್ನು I ಓಪನ್ was ಮಾಡಿದೆ. searching some documents. ಸೊ ಕೆಲವೊಂದು ಡಾಕ್ಯುಮೆಂಟ್ ಗಾಗಿ ನಾನು ನೋಡ್ತಾ ಇದ್ದೆ. Even I am talking about UTC. ಅದು ಯುನೈಟೆಡ್ ಥಿಯಾಲಜಿಕಲ್ ಕಾಲೇಜ್ ಕುರಿತು ನಾನು I got on ಮಾತನಾಡ್ತಾ one assignment. I just looked that, and tears started to fall from my eyes. ಸೊ ನಾನು ಮಾಡಿದಂತ ಒಂದು ಅಸೈನ್ಮೆಂಟ್ ಅನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬರುವುದನ್ನು And this man was targeted me. ಸೊ This teacher was targeted ಆ me. ಒಂದು ಟೀಚರ್ ನನ್ನನ್ನು ಟಾರ್ಗೆಟ್ ಮಾಡಿದ್ರು. And I know that I am not a good English personality. ಸೊ ನನ್ನಲ್ಲಿ ನನಗೆ ಒಳ್ಳೆ ಇಂಗ್ಲಿಷ್ ಇಲ್ಲ ಎಂಬುದಾಗಿ ನನಗೆ ಗೊತ್ತು. And even making a good sentences, I am not good in it. Me getting a chance of studying in UTC feels like that, thanking the Lord. ಆದ್ರೆ UTC ಅಲ್ಲಿ ಸ್ಟಡಿ ಮಾಡುವುದು ಅದು ನನ್ನ ದೇವರನ್ನು ನನಗೆ ಕೃತಜ್ಞತೆ ಉಳ್ಳುವಂತೆ I am ಮಾಡಿತು. the first person to study in UTC from the Mennonite Brethren Center Bible College, because I finished my BTH in Mennonite College in Shamshabad. Then I came and joined UTC. ಶಂಶಾಬಾದ್ ನಲ್ಲಿ ನಾನು ಒಂದು BTH ಅಭ್ಯಾಸವನ್ನು ಮುಗಿಸಿ ನಾನು UTC ಗೆ ಬಂದೆ. Why tears fell from my eyes is simply because the comments of that teacher. ಯಾಕೆಂದ್ರೆ ಆ ಒಂದು ಬೋಧಕರು ಹೇಳಿದಂತ ಮಾತುಗಳಿಗೆ ನನ್ನ ಒಂದು ಕಣ್ಣಲ್ಲಿ ನೀರು ಬಂತು. I felt that to write a letter to him right now, tell him that what he did is wrong. ಆತನು ಮಾಡಿದ ತಪ್ಪು ಎಂಬುದಾಗಿ ನಾನು ನೆನೆಸಿ ಒಂದು ಪತ್ರವನ್ನು ಬರೆಯೋದಕ್ಕೆ ನಾನು ಯೋಚನೆ ಮಾಡಿದೆ. And I don't know how much that words might have peaced those days, but those words pieced my heart 2 days back. ಆದ್ರೆ ಆ ಒಂದು ಮಾತುಗಳು ಆ ದಿನ ಎಷ್ಟು ರೀತಿಯಾಗಿ ನನ್ನ ಚುಚ್ಚಿದೆ ಗೊತ್ತಿಲ್ಲ, ಆದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಮಾತುಗಳು ನನ್ನನ್ನು And ಚುಚ್ಚಿದೆ. I have saw the same assignment of some other teacher.
ಬೇರೆ ಒಂದು ಬೋಧಕರು ಸಹ ಇದೇ ಅಸೈನ್ಮೆಂಟ್ ಅನ್ನು ನೋಡಿದ್ರು. And he also wrote some comments. ಆತನು ಸಹ ಈ ರೀತಿಯಾಗಿ ಹೇಳಿದರು. Maybe the meaning is the same, but the words are very different. ಸೊ ಅರ್ಥ ಒಂದೇ ಇರ್ಬೋದು, ಆದ್ರೆ ಮಾತುಗಳು ಬೇರೆ ಬೇರೆ ಆಗಿದೆ. When he wrote, when I saw that, really I smiled. ಆ ಒಂದು ಮಾತುಗಳನ್ನು ನೋಡಿದಾಗ ನನಗೆ ನಿಜವಾಗ್ಲೂ ನನಗೆ I ಸಂತೋಷವಾಯಿತು. saw one comment started to tears, tears fallen from my eyes. ಸೊ ಒಂದು ಕಾಮೆಂಟ್ ನೋಡುವಾಗ ನನ್ನ ಕಣ್ಣಲ್ಲಿ ನೀರು ಬಂತು. And other comments encouraged me. ಸೊ ಇನ್ನೊಂದು ನಾನು ಕಾಮೆಂಟ್ ಅನ್ನು ನೋಡುವಾಗ ಅದು ನನಗೆ ಪ್ರೋತ್ಸಾಹ And ಪಡಿಸಿತು. the first comment which I saw, there was a sentence saying that if you continue this, you don't finish your BD from UTC. ಸೊ ಒಂದು ಕಾಮೆಂಟ್ ಈ ರೀತಿಯಾಗಿ ಹೇಳಿದ್ರು ಅವರು, ನೀನು ಒಂದು ವೇಳೆ ಈ ನಿನ್ನ ಅಭ್ಯಾಸವನ್ನು ನೀನು ಕಂಟಿನ್ಯೂ ಮಾಡಿದ್ರೆ ನೀನು ಒಂದು ಬಿಡಿಯನ್ನು ಮುಗಿಸೋದಕ್ಕೆ ಆಗುದಿಲ್ಲ ಎಂಬುದಾಗಿ. Second teacher said that you are in UTC, you need to improve your English. ಸೊ ಆದ್ರೆ ಇನ್ನೊಂದು ಕಾಮೆಂಟ್ ಏನ್ ಹೇಳ್ತಂದ್ರೆ, ನೀನು ನಿನ್ನ ಒಂದು ಇಂಗ್ಲಿಷ್ ಅನ್ನು ನೀನು ಇಂಪ್ರೂವ್ ಮಾಡ್ಕೋಬೇಕು And ಎಂಬುದಾಗಿ. there was a sentence saying that you can do it. ಅಲ್ಲಿ ಆ ಒಂದು ಮಾತಿನ ಅರ್ಥ ನೋಡುವುದಾದ್ರೆ ನೀನು ಮಾಡೋದಕ್ಕೆ ಶಕ್ತಿಯನ್ನು ಸಾಧ್ಯ ಎಂಬುದಾಗಿ. That word really encouraged me. ಸೊ ಆ ಒಂದು ಮಾತು ನನ್ನನ್ನು ಪ್ರೋತ್ಸಾಹ ಪಡಿಸಿತು. But I finished my BD ಆದ್ರೆ ನನ್ನ ಬಿಡಿಯನ್ನು ನಾನು ಸಂಪೂರ್ಣ ಮಾಡಿದೆ successfully. ಅದು ಒಂದು ಯಶಸ್ವಿಯಾಗಿ Came out with the flying stars. ಆ ಒಂದು ಹಾರುವಂತ ಒಂದು ನಕ್ಷತ್ರ ಆಗಿ ನಾನು ಹೊರಗಡೆ Not ಬಂದೆ. even losing one subject. ಆದ್ರೆ ಒಂದು ವಿಷಯವನ್ನು ಸಹ ನಾನು ಫೇಲ್ ಆಗಲಿಲ್ಲ. I came gloriously for the grace of the Lord. ಆದ್ರೆ ಒಂದು ದೇವರ ಕೃಪೆಯಿಂದ ನಾನು ಯಶಸ್ವಿಯಾಗಿ ನಾನು My ಹೊರಗಡೆ dear friends, ಬಂದೆ. when people discourages you, your heart may be quenched to the sadness. ಆದ್ರೆ ಅನೇಕ ಜನರು ನಮ್ಮನ್ನು ನಿರುತ್ಸಾಹ ಪಡಿಸುವಾಗ ನಾವು ದುಃಖಕ್ಕೆ ಒಳಗಾಗ್ತೇವೆ. But never give up the presence of the Lord. ಆದ್ರೆ ದೇವರ ಸಮ್ಮುಖದಲ್ಲಿ ನಾವು ಎಂದಿಗೂ ಬಿಟ್ಟು ಕೊಡಬಾರದು. ದೇವರ ಸಮ್ಮುಖವನ್ನ ಯಾವ ಕಾರಣಕ್ಕೂ ಬಿಟ್ಟು ಕೊಡಬಾರದು. ದೇವರ ಸಮೂಹವನ್ನ ಸನ್ನಿಧಿಯನ್ನ ನಾವು ಬಿಟ್ಟು ಕೊಟ್ಟಾಗ ಈ ಲೋಕದಲ್ಲಿ ಎಲ್ಲದನ್ನ ಕಳೆದುಕೊಳ್ಳುವಂತರಾಗಿರ್ತೀವಿ. Never leave the presence of the Lord. ದೇವರ ಸಮ್ಮುಖ ನಾವು ಎಂದಿಗೂ ಬಿಟ್ಟು ಕೊಡಬಾರದು. Because all people who are provoking you may be temporary, but God and God's presence it is eternal. ಆದ್ರೆ ಅನೇಕ ಜನರು ನಮ್ಮನ್ನು ತಾತ್ಕಾಲಿಕವಾಗಿ ನಮ್ಮನ್ನು ಬಾಧೆ ಪಡಿಸಬಹುದು, ದುಃಖ ಪಡಿಸಬಹುದು, ಆದ್ರೆ ದೇವರ ಸಮ್ಮುಖ ಅದು ಶಾಶ್ವತವಾದದ್ದು. And here comes, she was so weeping that day, Elkanah found that she is crying. ಆದ್ರೆ ಈಕೆ ಒಂದು ದಿನ ಅಳುವುದನ್ನು ನೋಡಿ ಎಲ್ಕಾನನನ್ನು ಗುರುತಿಸಿದನು. And 10th verse we see, ನಾವು 10ನೇ ವಚನ ನೋಡುವುದಾದ್ರೆ, and she was so much in pain. ಆಕೆ ತುಂಬಾ ಒಂದು ದುಃಖದಲ್ಲಿದ್ದಳು. And this year she doesn't want to be the same year as last year. ಕಳೆದ ವರ್ಷ ಇದ್ದಾಗೆ ಈ ವರ್ಷ ಇರಬಾರದು ಎಂಬುದಾಗಿ ಆಕೆ ನೆನೆಸಿದಳು. She came to the presence of the Lord, not to be like last year, but she wants to come to the presence of the Lord and go to Him as a new person with a new promise, with a new attitude, my dear friends. ಆದ್ರೆ ಕಳೆದ ವರ್ಷ ಆಕೆ ಸಮ್ಮುಖಕ್ಕೆ ಬಂದ ಹಾಗೆ ಬರದೆ ಈ ಒಂದು ವರ್ಷ ಹೊಸ ಒಂದು ವಾಗ್ದಾನದೊಂದಿಗೆ ದೇವರ ಸಮ್ಮುಖಕ್ಕೆ ಬರಲು ಆಕೆ ಯೋಚಿಸಿದಳು. In 10th verse we see, and she was in the bitterness of soul and prayed to the Lord and wept in anguish. 10ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಅವಳು ಬಹಳ ಮನಗುಂದಿದವಳಾಗಿ ಕರ್ತನನ್ನು ಪ್ರಾರ್ಥಿಸಿ ಅತ್ತಳು ಎಂಬುದಾಗಿ. She had a bitterness in her soul. ಆಕೆ ಒಂದು ಮನಸ್ಸಿನಲ್ಲಿ ಬಹಳ ಒಂದು ದುಃಖ ಇತ್ತು. She had anguish or pain in her soul. ಆ ಮನಗುಂದಿದವಳಾಗಿದ್ದಳು. And she said, there is a lots of been happening in my heart. ನನ್ನ ಹೃದಯದಲ್ಲಿ ಅನೇಕ ಸಂಗತಿಗಳು ನಡೀತಾ ಇದೆ ಎಂಬುದಾಗಿ. In 11th verse she says that she has given to the Lord, Lord, if you do this, I wanted to give this oath to you. ಸೊ ಆದ್ರೆ 11ನೇ ವಚನ ನೋಡುವುದಾದ್ರೆ ಈ ರೀತಿಯಾಗಿ ಆಕೆ ಪ್ರಮಾಣ ಮಾಡ್ತಾಳೆ, ದೇವರೇ ನೀನು ಈ ಕಾರ್ಯವನ್ನು ಮಾಡುವುದಾದ್ರೆ ನಾನು ನಿನಗೋಸ್ಕರ ಈ ಕಾರ್ಯವನ್ನು ಮಾಡುತ್ತೇನೆ Then ಎಂಬುದಾಗಿ. she made a vow and said, O Lord of hosts, if you will indeed look on the affliction of your mid servant and remember me and not forget your mid servant, but will give you mid servant a male child, then I will give him to the Lord all the days of his life, and no razor shall come upon his head. 11ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಆಕೆ ಒಂದು ಪ್ರಮಾಣವನ್ನು ಮಾಡಿ ಹೇಳಿದ್ದೇನೆಂದರೆ, ಸೈನ್ಯಗಳ ಕರ್ತನೇ, ನೀನು ನಿಶ್ಚಯವಾಗಿ ನಿನ್ನ ದಾಸಿಯ ದೀನತೆಯನ್ನು ನೋಡಿ ನಿನ್ನ ದಾಸಿಯನ್ನು ಮರೆಯದೆ ನನ್ನನ್ನು ನೆನೆಸಿ ನಿನ್ನ ದಾಸಿಗೆ ಗಂಡು ಮಗುವನ್ನು ಕೊಟ್ಟರೆ ಅವನು ಬದುಕುವ ಎಲ್ಲಾ ದಿವಸಗಳಲ್ಲಿ ಆತನನ್ನು ಕರ್ತನಿಗೆ ಒಪ್ಪಿಸಿ ಕೊಡುವೆನು. She is very particular in praying what she wants, she is in need of it. ಆದರೆ ಆಕೆ ಪ್ರಾರ್ಥನೆ ಮಾಡುವುದರಲ್ಲಿ ಬಹಳ ಅದು ಕಟ್ಟುನಿಟ್ಟಾಗಿದ್ದಳು. And she doesn't want to go astray from that, the point that she wanted in her life. ಆದ್ರೆ ಆಕೆ ಪ್ರಾರ್ಥನೆ ಮಾಡುವಂತ ಒಂದು ಪಾಯಿಂಟ್ ಇಂದ ಹೊರಗಡೆ ಹೋದಕ್ಕೆ ಆಕೆ ಇಷ್ಟಪಡಲಿಲ್ಲ. She has everything.
ಆಕೆಯ ಎಲ್ಲ ಇತ್ತು. She's a rich woman. ಆ ಒಂದು ಶ್ರೀಮಂತವಾದ ಒಂದು ಸ್ತ್ರೀ, She has a love of husband. ಆದ್ರೆ ಒಂದು ಗಂಡನ ಒಂದು ಪ್ರೀತಿ ಇತ್ತು. And nothing is, lacking in her life. ಆಕೆಯ ಜೀವಿತದಲ್ಲಿ ಯಾವುದೇ ಕೊರತೆ ಇರಲಿಲ್ಲ, Except one thing. ಆದ್ರೆ ಒಂದು ಕೊರತೆ A ಹೊರತಾಗಿ, child. ಆದ್ರೆ ಆಕೆಗೆ ಮಗು A ಇರಲಿಲ್ಲ. child. A child. ಮಗು ಇರಲಿಲ್ಲ. She is asking the Lord, Lord, your servant is sitting in presence. I have been coming to your presence, Lord. Why you're not looking towards me? Today I need your answers. ಆದ್ರೆ ಈಕೆ ಒಂದು ಹನ್ನಾಳು ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ನಿನ್ನ ದಾಸಿಯ ಒಂದು ಪ್ರಾರ್ಥನೆ ಯಾಕೆ ಕೇಳ್ತಾ ಇಲ್ಲ, ನನಗೆ ಒಂದು ಗಂಡು ಮಗು ನನಗೆ ಬೇಕು ಎಂಬುದಾಗಿ ಕೇಳಿದಳು. I don't want to go away from here without having your promise in my life. ಆದ್ರೆ ನಿನ್ನ ವಾಗ್ದಾನವನ್ನು ನಾನು ಪಡೆದುಕೊಳ್ಳದೆ ನಿನ್ನ ಸಮ್ಮುಖವನ್ನು ಬಿಟ್ಟು ನಾನು ಹೋಗುವುದಿಲ್ಲ ಎಂಬುದಾಗಿ My ಹೇಳಿದಳು. friends, when we come to the presence of the Lord, attitude should be like this. ನಾವು ದೇವರ ಸಮ್ಮುಖದಲ್ಲಿ ಬಂದಾಗ ಈ ಒಂದು ರೀತಿಯಾದ ನಮ್ಮ ಪ್ರಾರ್ಥನೆ ನಮ್ಮಲ್ಲಿ Lord, I ಇರಬೇಕು. come to your presence, Lord, so that my Father, these needs of mine may have to be met, my Father. ನಮ್ಮ ಜೀವಿತದಲ್ಲಿ ಇರುವಂತಹ ಒಂದು ಅವಶ್ಯಕತೆಗಳು ದೇವರೇ ನೀನು ಪೂರೈಸಿ ಎಂಬುದಾಗಿ ನಾವು I ಕೇಳಬೇಕು. don't want to go away from this house of yours without having your blessings, sir. ಆದ್ರೆ ದೇವರೇ ನಿನ್ನ ಒಂದು ಆಶೀರ್ವಾದವಿಲ್ಲದೆ ನಿನ್ನ ಸಮ್ಮುಖವನ್ನು ಬಿಟ್ಟು ನಾನು ಹೋಗೋದಕ್ಕೆ ಇಷ್ಟಪಡುವುದಿಲ್ಲ ನಿನ್ನ ಎಂಬುದಾಗಿ. ಆಶೀರ್ವಾದವನ್ನ ಪಡೆದುಕೊಳ್ಳದೆ ನಾನು ಇಲ್ಲಿಂದ ಹೊರಟು ಹೋಗಲು ಸಾಧ್ಯವಿಲ್ಲ ತಂದೆ. ನಿನ್ನನ್ನು ಆಶೀರ್ವದಿಸಿದ್ರೆ ಮಾತ್ರ ನಾನು ಹೊರಟು ಹೋಗ್ತೀನಿ. I don't want to go without your blessings. ದೇವರೇ ನಿನ್ನ ಆಶೀರ್ವಾದವನ್ನು ಹೊಂದದೆ ನಾನು ಹೋಗುವುದಿಲ್ಲ ಎಂಬುದಾಗಿ This should ಹೇಳಿದ. be the attitude when we come to the presence of the ಈ Lord. ರೀತಿಯಾದ ಒಂದು ಆಟಿಟ್ಯೂಡ್ ನಮ್ಮ ಜೀವಿತದಲ್ಲಿ ಇರಬೇಕು. When you have this kind of heart, ನಮ್ಮ ಜೀವಿತದಲ್ಲಿ ಇಂಥ ಒಂದು ಹೃದಯ ಇರುವಾಗ whatever your needs are, ನಮ್ಮ ಅವಶ್ಯಕತೆಗಳು ಏನೇ ಇರಲಿ, God will take care of it. ದೇವರು ಅದನ್ನು ಪೂರೈಸುವಾತನಾಗಿದ್ದಾನೆ. I don't want you to go from the presence of the Lord empty-handed. ಸೊ ನಾವು ಬರಿಗೈಯಿಂದ ದೇವರ ಸಮ್ಮುಖದಿಂದ ಹೊರಗಡೆ ಹೋಗುವುದು You are ಇಷ್ಟವಿಲ್ಲ. coming to the presence of the living God. ಯಾಕಂದ್ರೆ ನಾವು ಜೀವಿಸುವ ಒಂದು ದೇವರ ಒಂದು ಸಮ್ಮುಖದಲ್ಲಿ ನಾವು We are ಬಂದಿದ್ದೇವೆ. coming to the presence of the Lord who can hear our prayers. ನಮ್ಮ ಪ್ರಾರ್ಥನೆ ಕೇಳುವಂತ ದೇವರ ಸಮ್ಮುಖದಲ್ಲಿ ನಾವು ಬರುತ್ತೇವೆ. When we come to the presence of the Lord persistently, when we pray to him, God listens our prayers and fulfills our needs. ದೇವರ ಸಮ್ಮುಖಕ್ಕೆ ನಾವು ಬಂದಾಗ ಸ್ಥಿರಚಿತ್ತವಾದ ಎಡಬಿಡದ ಪ್ರಾರ್ಥನೆಯನ್ನು ಮಾಡುವಾಗ ದೇವರ ನಮ್ಮ ಪ್ರಾರ್ಥನೆಯನ್ನು ಆತನು In ಕೇಳುವಂತನಾಗಿದ್ದಾನೆ. 12th verse it says she started to persistently praying. ನಾವು 12ನೇ ವಚನ ನೋಡುವುದಾದ್ರೆ ಆಕೆ ಎಡಬಿಡದೆ ಸ್ಥಿರಚಿತ್ತವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ And it ಎಂಬುದಾಗಿ. happened as continued to pray before the Lord that Eli watched her mouth. ಆದ್ರೆ ಕರ್ತನ ಮುಂದೆ ಹೆಚ್ಚಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಎಲಿಯನು ಅವಳ ಬಾಯಿಯನ್ನು ನೋಡುತ್ತಾ ಇದ್ದನು. And 13th verse says 13ನೇ ವಚನ ನೋಡುವುದಾದ್ರೆ she prayed in her heart. ಆಕೆ ಹೃದಯದಿಂದ ಆಕೆ ಪ್ರಾರ್ಥನೆ ಮಾಡಿದಳು ಎಂಬುದಾಗಿ. She did not go to her husband. ಆಕೆ ಗಂಡನ ಹತ್ರ ಹೋಗಿ ಎಲ್ಕನ, it's been very sad to me. ಬಹಳ ಒಂದು ದುಃಖದ ಸಂಗತಿ, Give me a son. ನನಗೆ ಮಗುವನ್ನು ಕೊಡು ಎಂಬುದಾಗಿ She didn't tell that. ಈ ರೀತಿಯಾಗಿ ಹೇಳಲಿಲ್ಲ. She didn't kick Elkanah. ಎಲ್ಕನನ್ನು ಈ ರೀತಿಯಾಗಿ ಆಕೆ ಓಡಿಸ್ಲಿಲ್ಲ, ಒದೆಯಲಿಲ್ಲ. Right? ಎಲ್ಕನನ ದಿನ ಪೀಡಿಸಲಿಲ್ಲ. ಎಲ್ಕನ್ ಕೂದಲು ಕಿತ್ತಾಕ ಇಲ್ಲ. Or she come to Peninnah and said, why you are talking me as elder? And she did not slap her. ಆದ್ರೆ ಪೆನಿನ್ನಳ ಹತ್ರ ಬಂದು ನನ್ನ ಯಾಕೆ ನನ್ನ ವಿರುದ್ಧವಾಗಿ ಮಾತನಾಡ್ತಿ ಎಂಬುದಾಗಿ ಹೊಡೆಯಲಿಲ್ಲ. She was calm and quiet. ಆಕೆಯು ನಿಶ್ಶಬ್ದವಾಗಿದ್ದಳು. She kept everything in her heart. ಎಲ್ಲ ಒಂದು ಸಂಗತಿಗಳನ್ನು ಅವರು ಮಾಡಿದಂತ ಮಾತುಗಳನ್ನು ಹೃದಯದಲ್ಲೇ ಇಟ್ಟುಕೊಂಡಿದ್ದಳು. Her heart was poured in the presence of the Lord. ಆಕೆ ಒಂದು ಹೃದಯದ ಭಾರ ದೇವರ ಸಮ್ಮುಖದಲ್ಲಿ ಆಕೆಯು ಹಾಕಿದಳು ಎಲ್ಲವನ್ನು. If you pour your heart to anybody in this world, ನಮ್ಮ ಹೃದಯದ ಭಾರವನ್ನು ಜನರ ಮುಂದೆ ಹಾಕುವಾಗ they may hear you, ಅವರು ಕೇಳಬಹುದು, they may ignore you, ನಮ್ಮನ್ನು ತಿರಸ್ಕರಿಸಬಹುದು, they may hear you ನಮ್ಮನ್ನು ಕೇಳಿ and go and pass on to somebody else, ಇತರರಿಗೆ ಹೇಳಬಹುದು, they may hear you, ಅದನ್ನು ಕೇಳಿ look you down, ನಮ್ಮನ್ನು ಕೆಳಗಡೆ ಇಡಬಹುದು, they may hear you, ನಮ್ಮನ್ನು ಕೇಳಿ they make that as a big news. ಅದೊಂದು ದೊಡ್ಡ ವಿಷಯವಾಗಿ ಅವರು ಮಾಡಬಹುದು. If you pour your heart to the Lord, ಆದರೆ ನಮ್ಮ ಹೃದಯವನ್ನು ದೇವರಿಗೆ ನಾವು ಕೊಡುವಾಗ he answers those prayers. ಆ ಒಂದು ಪ್ರಾರ್ಥನೆ ಮನವಿಗಳಿಗೆ ದೇವರು ಉತ್ತರವನ್ನು He is a ಕೊಡುತ್ತಾನೆ. God who answers your prayers and he knows what's happening in your heart. ನಮ್ಮ ದೇವರು ನಮ್ಮ ಪ್ರಾರ್ಥನೆಗಳಿಗೆ ವಿಜ್ಞಾಪನೆಗಳಿಗೆ ಉತ್ತರವನ್ನು ಕೊಡುವಂತ ದೇವರಾಗಿದ್ದಾನೆ. Because when she was praying through her heart, Eli the prophet thought that she is drunk. ಆಕೆ ಹೃದಯದಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಎಲಿಯನು ಈ ರೀತಿಯಾಗಿ ಅನ್ಕೊಂಡು ಆಕೆಯು ಕುಡಿದಿದ್ದಾಳೆ, ಮತ್ತಳಾಗಿದ್ದಾಳೆ ಎಂಬುದಾಗಿ. And 15th and 16th verse says, ನಾವು 15-16ನೇ ವಚನ ನೋಡುವುದಾದ್ರೆ, while she was praying,
ಆಕೆ ಪ್ರಾರ್ಥನೆ ಮಾಡುತ್ತಿರುವಾಗ She is praying with her whole soul. ಆ ತುಂಬಾ ಹೃದಯದಿಂದ ಆಕೆ ಪ್ರಾರ್ಥನೆ ಮಾಡುತ್ತಿದ್ದಾಳು. She is not praying half-minded. ಆದ್ರೆ ನಾವು ಸುಮ್ಮನೆ ಆಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ. 15th verse, but Hannah answered and said, No, my Lord, I am a woman of sorrowful spirit. I have drunk neither wine nor intoxicating drink, but have poured out my soul before the Lord. Do not consider my maidservant a wicked woman, for out of the abundance of my complaint and grief I have spoken until now. She says that I am speaking and I am praying from my whole soul. 15ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ನಾನು ದುಃಖದ ಆತ್ಮವುಳ್ಳ ಸ್ತ್ರೀಯಾಗಿದ್ದೇನೆ. ನಾನು ದ್ರಾಕ್ಷಾರಸವನ್ನಾದರೂ ಮದ್ಯಪಾನವನ್ನಾದರೂ ನಾನು ಕುಡಿದವಳಲ್ಲ. ನಾನು ಕರ್ತನ ಮುಂದೆ ನನ್ನ ಮನೋವೇದನೆಯನ್ನೆಲ್ಲ ನಾನು ತೋರಿಸಿದ್ದೇನೆ ಎಂಬುದಾಗಿ. Pray constantly. ನಾವು ಎಡಬಿಡದೆ ನಾವು ಪ್ರಾರ್ಥನೆ ಮಾಡಬೇಕು. Pray without ceasing. ನಾವು ಪ್ರಾರ್ಥನೆ ನಿಲ್ಲಿಸದೆ ನಾವು ಸತತವಾಗಿ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡಬೇಕು. Pray persistently. ನಾವು ಸ್ಥಿರ ಚಿತ್ತವುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಬೇಕು. When we pray like this, ನಾವು ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡುವಾಗ God answers our prayers. ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುತ್ತಾನೆ. Colossians chapter 4 verse 2. ನಾವು ಕೊಲೋಸದವರ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನವನ್ನು ನೋಡುವುದಾದರೆ, Continue earnestly in prayer, being vigilant in it with thanksgiving. Meanwhile, praying also for us that God would open to us a door for the word to speak the mystery of Jesus Christ, for which I am also in chains. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಅದರಲ್ಲಿ ಕೃತಜ್ಞತಾ ಸ್ತುತಿಯೊಂದಿಗೆ ಎಚ್ಚರವಾಗಿರಿ. ನಾವು ಕ್ರಿಸ್ತನ ಮರ್ಮವನ್ನು ಮಾತನಾಡುವಂತೆ ದೇವರು ಅನುಕೂಲವಾದ ಬಾಗಿಲನ್ನು ನಮಗೆ ತೆರೆಯುವ ಹಾಗೆ ನಮಗೋಸ್ಕರವೂ ಪ್ರಾರ್ಥಿಸಿರಿ. ಇದಕ್ಕೋಸ್ಕರವೇ ನಾನು ಸೆರೆಯದಲ್ಲಿದ್ದೇನೆ. Pray earnestly. ನಾವು ಹೃದಯದಿಂದ ನಾವು ಪ್ರಾರ್ಥನೆ ಮಾಡಬೇಕು. And don't give up. ನಾವು ಎಂದಿಗೂ ನಾವು ಬಿಟ್ಟು ಕೊಡದೆ. I don't know what you are praying today. ಸೊ ನೀವು ಯಾವ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ನನಗೆ ಗೊತ್ತಿಲ್ಲ. Don't give up. ಆದರೆ ನಿಮ್ಮ ಪ್ರಾರ್ಥನೆಯನ್ನು ಎಂದಿಗೂ ಬಿಟ್ಟು ಕೊಡಬೇಡ್ರಿ. Are you pouring your heart to the Lord? ನಿಮ್ಮ ಹೃದಯವನ್ನು ನೀವು ದೇವರ ಮುಂದೆ ಇಡ್ತಾ ಇದ್ದೀರಾ? Don't worry. ಯೋಚನೆ ಮಾಡಬೇಡ್ರಿ. He listen to your prayers. ದೇವರು ನಿಮ್ಮೆಲ್ಲಾ ಪ್ರಾರ್ಥನೆಗಳನ್ನು ಆತನು ಕೇಳುತ್ತಾನೆ. Amen. ಆಮೆನ್. Amen. ಆಮೆನ್. He answers them in his own time. ಆತನ ಒಂದು ಸರಿಯಾದ ಸಮಯದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನ ಉತ್ತರವನ್ನು ಕೊಡುತ್ತಾನೆ. When he answers, you will not regret. ಆತ ನಮಗೆ ಉತ್ತರವನ್ನು ಕೊಡುವಾಗ ನಮ್ಮಲ್ಲಿ ಯಾವುದೇ ರೀತಿಯಾಗಿ ರಿಗ್ರೆಟ್ಸ್ ಇರುವುದಿಲ್ಲ. 1 John chapter 5 verse 14 and 15. ನಾವು ಮೊದಲನೇ ಯೋಹಾನ 5ನೇ ಅಧ್ಯಾಯ 14-15 ವಚನ ನಾವು ನೋಡೋಣ. Now this is the confidence that we have in him, that if we ask anything according to his will, he hears us. And if we know that he hears us, whatever we ask, we know that we have the petition that we have asked for him. ಸೊ 14-15 ಈ ರೀತಿಯಾಗಿ ಹೇಳುತ್ತದೆ, ದೇವರ ಚಿತ್ತ ಅನುಸಾರವಾಗಿ ನೀವು ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆ ಆತನಲ್ಲಿ ಉಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಆಶಿಸಿದವುಗಳು ಆತನಿಂದ ನಮಗೆ ದೊರೆಯುತ್ತವೆ ಎಂಬುದು ನಾವು ನಂಬಬೇಕು. Amen. ಆಮೆನ್. Amen. ಆಮೆನ್. Do not ever give up in prayer. ಸೊ ನಮ್ಮ ಪ್ರಾರ್ಥನೆಯನ್ನು ಯಾವ ಒಂದು ಕಾರಣಕ್ಕಾಗಿ ನಾವು ಬಿಟ್ಟು You ಕೊಡಬಾರದು. may give up anything. ನಾವು ಅನೇಕ ವಿಷಯಗಳನ್ನು ನಾವು ಬಿಟ್ಟು ಕೊಟ್ಟರು ಸಹ Never give up the prayer. ಆದರೆ ನಮ್ಮ ಒಂದು ಪ್ರಾರ್ಥನೆಯನ್ನು ನಾವೆಂದಿಗೂ ಬಿಟ್ಟು Never ಕೊಡಬಾರದು. give up the presence of the Lord. She never looked for anything in this world, my dear friends. ಈ ಲೋಕದಲ್ಲಿ ಯಾವುದೇ ಒಂದು ಸಂಗತಿಗಳ ಕುರಿತು ಆಕೆಯು ನೋಡಲಿಲ್ಲ. She was not expecting anything from Elkanah. ಆದ್ರೆ ಅವಾಗ ತನ್ನ ಗಂಡನಿಂದ ಯಾವುದೇ ರೀತಿಯಾಗಿ ಆಕೆ ಎದುರು ನೋಡ್ತಾ She ಇರಲಿಲ್ಲ. was not expecting anything from anybody. ಆದ್ರೆ ಅನೇಕ ಒಂದು ಜನರನ್ನ ಆಕೆ ಎದುರು ನೋಡ್ತಾ ಇರಲಿಲ್ಲ. She did not go to witchcraft and ask that I am going to have the children or not. ಆ ಒಂದು ಮಾಟ ಮಂತ್ರಿಕರಲ್ಲಿ ಹೋಗಿ ನನಗೆ ಮಗು ಆಗುತ್ತಾ ಇಲ್ಲ ಎಂಬುದಾಗಿ ಆಕೆ She did not ಕೇಳಲಿಲ್ಲ. go to somebody else and say that you give me this medicine, I'll having a children. ಸೊ ಅನೇಕ ಜನರ ಹೋಗಿ ನನಗೆ ಒಂದು ಮೆಡಿಸಿನ್ ಕೊಡು ನನಗೆ ಮಗು ಆಗುತ್ತೆ ಎಂಬುದಾಗಿ ಕೇಳಲಿಲ್ಲ. She has come to the greatest King of Kings and Lord of Lords, the doctors of doctors. ಆದ್ರೆ ಕರ್ತನು ವೈದ್ಯರಲ್ಲಿ ವೈದ್ಯನಾದ ಮತ್ತು ರಾಜನಾದ ದೇವರ ಸಮ್ಮುಖದಲ್ಲಿ ಆಕೆ ಕೂಡಿ ಬಂದಳು. She knows that the doctor of doctors will do. ಯಾಕೆಂದ್ರೆ ವೈದ್ಯರಲ್ಲಿ ವೈದ್ಯನಾದ ನಮ್ಮ ದೇವರು ಈ ಒಂದು ಕಾರ್ಯವನ್ನು ಮಾಡಲಿಕ್ಕೆ This King of Kings will do. ರಾಜನ ಈ ಒಂದು ಕಾರ್ಯವನ್ನು ಮಾಡುತ್ತಾನೆ. Nothing is impossible to my God. ನನ್ನ ದೇವರಿಗೆ ಯಾವುದೇ ಒಂದು ಅಸಾಧ್ಯ ಸಂಗತಿಗಳು ಇಲ್ಲ. Her provision is God. ನನ್ನ ಒಂದು ಎಲ್ಲಾ ಒಂದು ಅವಶ್ಯಕತೆಗಳು ದೇವರಿಂದ ಬರುವಂತದ್ದಾಗಿದೆ. She knows that he will provide. ಆಕೆಗೆ ಗೊತ್ತು ನನ್ನ ದೇವರು ಅದನ್ನು ಒದಗಿಸುತ್ತಾನೆ She ಎಂಬುದಾಗಿ. knows that he will hear.
ಆಕೆ ಗೊತ್ತು ದೇವರನ್ನ ಪ್ರಾರ್ಥನೆಯನ್ನು She ಕೇಳ್ತಾನೆ has a ಎಂಬುದಾಗಿ. faith that my God will hear and will answer my prayers. ನನ್ನ ಪ್ರಾರ್ಥನೆಯನ್ನು ಕೇಳಿ ದೇವರು ಉತ್ತರ ಕೊಡುತ್ತಾನೆ ಎಂಬುದಾಗಿ ಆಕೆ ನಂಬಿದ. Sometimes troubles, doors closes before us simply because to glorify the name of the Lord. ಒಂದು ನಮ್ಮಲ್ಲಿ ಅನೇಕ ಒಂದು ಸಂಗತಿಗಳು, ನಾವು ಅನೇಕ ಒಂದು ಕಷ್ಟದ ಒಂದು ಬಾಗಿಲುಗಳು ತೆರೆಯುವುದು ಯಾಕೆಂದ್ರೆ ಅದು ದೇವರನ್ನು ಮಹಿಮೆ ಪಡಿಸೋದು. ಮುಚ್ಕೊಳ್ಳೋದು ಕಾರಣ ಏನಂದ್ರೆ ದೇವರ ಮಹಿಮೆಗೋಸ್ಕರ. ದೇವ್ರು ಆ ಕಡೆಯಿಂದ ಎದುರು ನೋಡ್ತಾ ಇರ್ತಾನೆ, ಯಾವಾಗ ಒಳಗಿನಿಂದ ಬಾಗಿಲು ತಡ್ತೀವಿ ಅಂತ ಹೇಳಿ. God will standing outside. He might have closed the door. He might be standing outside when my daughter would come and knock the door. ದೇವರು ಬಾಗಿಲನ್ನು ಮುಚ್ಚಿ ಹೊರಗಡೆ ನಿಂತು ನನ್ನ ಒಂದು ಮಕ್ಕಳು ಯಾವಾಗ ಬಂದು ಬಾಗಿಲನ್ನು ತಟ್ಟುತ್ತಾರೆ ಎಂಬುದಾಗಿ ದೇವರು ಎದುರು The ನೋಡ್ತಾರೆ. lock is not here, the lock is outside. ಆದ್ರೆ ಲಾಕ್ ಒಳಗಡೆ ಇಲ್ಲ, ಆದ್ರೆ ಹೊರಗಡೆ ಇದೆ. He has to open it. ದೇವರು ಮಾತ್ರ ಅದನ್ನು ತೆರೆಯಬೇಕು. Your constant knock. ಆದ್ರೆ ನಾವು ನಿರಂತರವಾಗಿ ಸತತವಾಗಿ ನಾವು ತಟ್ಟುವುದಾದರೆ, Your constant knock ನಾವು ನಿರಂತರವಾಗಿ ಆ ಬಾಗಿಲನ್ನು ತಟ್ಟುವುದಾದರೆ will make God to open the door. ಆದ ದೇವರು ಆ ಒಂದು ಮುಚ್ಚಿದ ಬಾಗಿಲನ್ನು ಆತನು ತೆರೆಯುತ್ತಾನೆ. Maybe that door is not that good for you. ಆ ಒಂದು ಮುಚ್ಚಿದ ಬಾಗಿಲು ನಮಗೆ ಒಳ್ಳೆಯದೇ ಇರಬಹುದು. Because of your need, He will open that door, make that path straight for you. ಆದ್ರೆ ನಮ್ಮ ಅವಶ್ಯಕತೆ ನಿಮಿತ್ತವಾಗಿ ಆ ಒಂದು ಮುಚ್ಚಿದ ಬಾಗಿಲನ್ನು ದೇವರು ತೆರೆಯುವಂತೆ ಮಾಡುತ್ತಾನೆ. Amen. ಆಮೆನ್. If God would have not closed the womb of Hannah, ಒಂದು ವೇಳೆ ದೇವರು ಅನ್ನಾಳ ಒಂದು ಗರ್ಭವನ್ನು ಮುಚ್ಚದೆ ಹೋಗಿದರೆ this incident might have not written in this book. ಆದ್ರೆ ಈ ಒಂದು ಸಂಗತಿಗಳು ನಾವು ಸತ್ಯವೇದದಲ್ಲಿ ಕಾಣದೇ ಇರುತ್ತೇವೆ. Do you know? Such a great person has come out from the womb of this a wonderful woman whom God closed the womb. ಆದ್ರೆ ದೇವರು ಮುಚ್ಚಿದ ಗರ್ಭವನ್ನು ಮುಚ್ಚಿದಂತ ಒಂದು ಸ್ತ್ರೀ ಒಂದು ಗರ್ಭದಿಂದ ದೇವರು ಒಂದು ಶಕ್ತಿಯುತವಾದ ಒಬ್ಬ ಮಗನನ್ನು ಹೊರಗಡೆ ಬಂದನು. My dear friends, He is the greatest among everybody. ಎಲ್ಲರಿಗಿಂತ ಆತನು ದೇವರು ಮಹತ್ವವುಳ್ಳ ದೇವರಾಗಿದ್ದಾನೆ. First priest, ಮೊದಲನೇ ಯಾಜಕ. actually speaking, he also played the the role of a king. ಆ ರಾಜನ ಒಂದು ಪಾತ್ರವನ್ನು ಆತನು ವಹಿಸಿದನು. First judge, ನ್ಯಾಯ ತೀರ್ಪಾಗಿ. first prophet, ಪ್ರವಾದಿಯಾಗಿ. first pastor, ಸಭಾಪಾಲಕರಾಗಿ. first one to anoint the servants of the Lord as a king. ಆದ್ರೆ ಈ ಒಂದು ವ್ಯಕ್ತಿಯನ್ನು ದೇವರ ಒಂದು ಸೇವಕನಾಗಿ ಆತನ ಅಭಿಷೇಕಿಸಲ್ಪಟ್ಟವನು. He is Samuel. ಆತನೇ ಈ ಸಾಮುವೇಲನು ಎಂಬುದಾಗಿ ನಾವು ನೋಡ್ತೇವೆ. Amen. ಆಮೆನ್. A great person from the closed womb. ಮುಚ್ಚಿದಂತ ಒಂದು ಗರ್ಭದಿಂದ ಹೊರಗಡೆ ಬಂದಂತ ಒಂದು ದೊಡ್ಡ ವ್ಯಕ್ತಿ. A great person from the womb which is closed womb. ದೇವರು ಮುಚ್ಚಿದಂತ ಗರ್ಭದಿಂದ ಒಂದು ದೊಡ್ಡ ವ್ಯಕ್ತಿ ಹೊರಗಡೆ ಬರುವುದನ್ನು ನಾವು ನೋಡ್ತೇವೆ. Because ಯಾಕೆಂದರೆ the persistent prayer of Hannah brought a great personality to this world, my dear friends. ಆದ್ರೆ ನಿರಂತರವಾದ ಸತತವಾದ ಒಂದು ಅನ್ನಾಳ ಪ್ರಾರ್ಥನೆ ಮುಖಾಂತರ ಕಾರಣದಿಂದ ಈ ಒಂದು ಒಬ್ಬ ವ್ಯಕ್ತಿಯನ್ನು ನಾವು ಕಾಣುತ್ತೇವೆ. Such a great friend Samuel to the Lord. ಸಾಮುವೇಲನು ದೇವರಿಗೆ ಒಳ್ಳೆಯ ಒಂದು ಸ್ನೇಹಿತನಾಗಿದ್ದಾನೆ. What a wonderful friend. ಸುಂದರವಾದ ಒಬ್ಬ ಸ್ನೇಹಿತನಾಗಿದ್ದಾನೆ. What a wonderful companion to the Lord. ಅದ್ಭುತವಾದ ಒಂದು ಸಂಗತಿಯಾಗಿದ್ದನು. From the childhood he became friend to the Lord. ಚಿಕ್ಕ ವಯಸ್ಸಿನಿಂದಲೇ ದೇವರಿಗೆ ಆತನು ಸ್ನೇಹಿತನಾದನು. And Hannah kept a promise what she prayed for. ಆದ್ರೆ ಹನ್ನಳು ದೇವರ ಸಂಗಡ ಮಾಡಿದ ಪ್ರಮಾಣವನ್ನು ವಾಗ್ದಾನವನ್ನು ಹಾಗೆ ನೆರವೇರಿಸಿದಳು. We don't keep our promises. ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಾವು ಮಾಡಿದಂತ ವಾಗ್ದಾನ ಪ್ರಮಾಣವನ್ನು ನಾವು ನೆರವೇರಿಸುವುದಿಲ್ಲ. God keeps his promises. ಆದ್ರೆ ದೇವರು ಮಾಡಿದಂತ ವಾಗ್ದಾನ ಪ್ರಮಾಣವನ್ನು ಆತ ನೆರವೇರಿಸ್ತಾನೆ. He is a God who fulfills his promises. ದೇವರು ಆ ವಾಗ್ದಾನವನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. And he is a God who blesses us through his promises. ದೇವರು ನಮ್ಮ ಒಂದು ವಾಗ್ದಾನವನ್ನು ಆತನ ಆಶೀರ್ವದಿಸುವವನಾಗಿದ್ದಾನೆ. Many times we may fail in fulfilling the promises. ಅನೇಕ ಸಾರಿ ದೇವರ ಒಂದು ವಾಗ್ದಾನಗಳನ್ನು ನೆರವೇರುವುದನ್ನು ನಾವು ನೋಡುತ್ತೇವೆ. Our God never fails. God never fails. He is a God who fulfills his promises in your life. ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂತ ವಾಗ್ದಾನಗಳನ್ನು ನೆರವೇರಿಸುವಂತ ದೇವರಾಗಿದ್ದಾನೆ. He is going to bring out the greatest thing from the closed door.
ಆದ್ರೆ ಮುಚ್ಚಿದಂತ ಬಾಗಿಲುಗಳಿಂದ ಮಹತ್ವಾದ ಕಾರ್ಯಗಳನ್ನು ದೇವರು ನಮಗೆ ಕೊಡುವಲಿಕ್ಕೆ ಆತನು ಶಕ್ತನಾಗಿದ್ದಾನೆ. The doors are closed. ಒಂದು ವೇಳೆ ಬಾಗಿಲು ಮುಚ್ಚಲ್ಪಟ್ಟರೆ Don't worry. ಅದರ ಕುರಿತು ನಾವು ಚಿಂತೆ ಮಾಡುವುದು ಬೇಡ. Your prayer will make him to open the door for ನಮ್ಮ you. ಸತತವಾದ ನಿರಂತರವಾದ ಪ್ರಾರ್ಥನೆ ಆ ಒಂದು ಮುಚ್ಚಿದ ಬಾಗಿಲುಗಳನ್ನು ತೆರೆಯುವಂತೆ ಮಾಡುತ್ತದೆ. Once he opens the door, ಆ ಒಂದು ಬಾಗಿಲು ಒಂದು ಸಾರಿ ನಾವು ತೆರೆದಾಗ your eyes can't see, your ears can't hear the way that God works in your ಆದ್ರೆ life. ದೇವರು ಮಾಡುವಂತ ಒಂದು ಅದ್ಭುತ ಕಾರ್ಯಗಳನ್ನು ನಮ್ಮ ಕಣ್ಣಿಂದ ಆದ್ರೆ ಕಿವಿಯಿಂದ ಅದನ್ನು ನಾವು ಊಹಿಸಲು ಸಾಧ್ಯವಿಲ್ಲ. I don't know what conditions you are today. ನಮ್ಮ ಜೀವಿತದಲ್ಲಿ ನಾವು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ಗೊತ್ತಿಲ್ಲ. Never quit the presence of the Lord. ಆದ್ರೆ ದೇವರ ಒಂದು ಸಮ್ಮುಖವನ್ನು ನಾವು ಎಂದಿಗೂ ಬಿಟ್ಟು ಕೊಡಬಾರದು. Never quit praying. ನಾವು ಪ್ರಾರ್ಥನೆಯನ್ನು ನಾವು ಎಂದಿಗೂ ಬಿಟ್ಟು ಕೊಡಬಾರದು. Never give away hope. ಆದ್ರೆ ನಮ್ಮ ನಿರೀಕ್ಷೆಯನ್ನು ಸಹ ನಾವು ಎಂದಿಗೂ ಬಿಟ್ಟು ಕೊಡಬಾರದು. Never put yourself down. ನಮ್ಮನ್ನು ನಾವು ಎಂದಿಗೂ ನಾವು ಕೆಳಗಡೆ ನಾವು ನೋಡಬಾರದು. No need to share to people. ನಾವು ಇತರರಿಗೆ ಹೇಳುವುದು ಸಹ ಬೇಡ. Only God knows your heart. ಯಾಕೆಂದ್ರೆ ದೇವರಿಗೆ ಮಾತ್ರ ನಮ್ಮ ಹೃದಯ ಗೊತ್ತು. Give to him with your whole soul and pour out in his presence. ನಮ್ಮಲ್ಲಿರುವಂತ ಎಲ್ಲ ಭಾರ ನಮ್ಮ ದುಃಖವನ್ನು ನಾವು ದೇವರಿಗೆ ಕೊಡುವಾಗ And stand with him and give your woes to him. ನಾವು ನಮ್ಮ ಪ್ರಮಾಣ ಮಾಡಿ ದೇವರಿಗೆ ಒಪ್ಪಿಸಿ ಕೊಡುವಾಗ And forget about it. ಅದರ ಕುರಿತು ನೀವು ಮರ್ತು ಹೋಗ್ರಿ. Because Hannah forgotten after praying to God. ಸೊ ದೇವರಿಗೆ ಪ್ರಾರ್ಥನೆ ಮಾಡಿ ಒಪ್ಪಿಸಿ ಕೊಟ್ಟಾಗ ಹನ್ನಳು ಅದರ ಕುರಿತು ಮರ್ತು ಹೋದಳು. When she got promised when Melai, she decided she is not going to pray again for that. ಸೊ ದೇವರಿಂದ ವಾಗ್ದಾನ ಪಡೆದಾಗ ಆಕೆ ಖಚಿತವಾಯಿತು ನಾನು ಪ್ರಾರ್ಥನೆ ಮಾಡೋದು ಅವಶ್ಯಕತೆ ಇಲ್ಲ, ದೇವರು ಕೊಡ್ತಾನೆ ಎಂಬುದಾಗಿ. Next year he came to the presence of the Lord with a child. ಆದ್ರೆ ಕಳೆದ ಮುಂದಿನ ವರ್ಷ ದೇವರ ಸಮ್ಮುಖದಲ್ಲಿ ಮಗುವಿನೊಂದಿಗೆ ಆಕೆ ಬಂದಳು. She kept her promise. ಆಕೆ ಮಾಡಿದಂತ ಒಂದು ಪ್ರಮಾಣವನ್ನು ಹಾಗೆ That ಇಟ್ಟಿದ್ದಳು. boy become greatest personality in this Bible. ಆ ಒಂದು ಸಮುವೇಲನು ಒಂದು ಸತ್ಯವೇದದಲ್ಲಿ ಮಹತ್ತಾದ ವ್ಯಕ್ತಿಯಾಗಿ ನಾವು ಕಾಣುತ್ತೇವೆ. Don't ask the Lord simple things. ಚಿಕ್ಕ ಚಿಕ್ಕ ವಿಷಯಗಳನ್ನು ದೇವರಲ್ಲಿ ನೀವು ಬೇಡಿಕೊಳ್ಳಬೇಡ. ನಮ್ಮ ದೇವರು ದೊಡ್ಡವ್ರಿ. ಯಾಕಂದ್ರೆ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ದೊಡ್ಡ ಕಾರ್ಯಗಳನ್ನ ಮಾಡುವಂತ ದೊಡ್ಡ ಕಾರ್ಯಗಳನ್ನು ಆತನು ಮಾಡ್ತಾನೆ. ದೊಡ್ಡದೇ ಕೇಳುವ ಅಲ್ವಾ? ದೊಡ್ಡದೇ ಕೇಳುವ. ಯಾಕೆ ಚಿಕ್ಕದು ಕೇಳ್ಬೇಕ್ರಿ? ನಮ್ಮ ದೇವ್ರಿಗೆ ಚಿಕ್ಕವ್ರ? ಸರ್ವ ಸೃಷ್ಟಿಗೆ ಆದಿ ಸಂಭೂತನಾದಂಥ ದೇವ್ರಿ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನಲ್ಲಿ ಮೊಣಕಾಳು ಹೊಡೆದ್ರೆ ದೇವರ ಮಕ್ಕಳೇ ಆತನ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಅದ್ಭುತ ಮಾಡುವಂಥ ಕಾರ್ಯಗಳನ್ನೇ ಕೇಳುವ, ಎಡೆಬಿಡದೆ ಕೇಳುವ, ಆತನಲ್ಲಿ ಬಲವಾಗಿ ನಿಂತುಕೊಳ್ಳುವ. When we stand with him, God will do wonders in our lives. ನಾವು ದೇವರಿಗಾಗಿ ನಿಂತಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು Let's ಮಾಡ್ತಾನೆ. pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Gracious God, ಕೃಪಾವುಳ್ಳ ದೇವರೇ, thank you so much for speaking to us this morning. ದೇವರ ಮುಂಜಾನೆ ವೇಳೆ ನಮ್ಮ ಸಂಗಡ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. I don't know what is there in the hearts of your people here, Lord. ದೇವರೇ, ಸೇರಿ ಬಂದಿರುವಂತ ಜನಗಳ ಒಂದು ಹೃದಯದಲ್ಲಿ ಏನು ಇದೆ ನಮಗೆ ಗೊತ್ತಿಲ್ಲ ಸ್ವಾಮಿ. I know that your word is very true. ಆದ್ರೆ ನಿನ್ನ ವಾಕ್ಯ ಸತ್ಯ ಎಂಬುದಾಗಿ ನಾನು ನಂಬುತ್ತೇನೆ That ಸ್ವಾಮಿ. word speaks straight to our face, to our heart. ದೇವರೇ, ನಿನ್ನ ಮಾತು ನಿನ್ನ ವಾಕ್ಯ ನಮಗೆ ನೇರವಾಗಿ ಮಾತನಾಡುವಂತದ್ದಾಗಿದೆ. Thank you for speaking to us today, ದೇವರೇ, ಮುಂಜಾನೆ ವೇಳೆ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. encouraging us, ದೇವರೇ, ನಮ್ಮನ್ನು ಪ್ರೋತ್ಸಾಹಪಡಿಸಿದಕ್ಕಾಗಿ ಸ್ತೋತ್ರ. helping us to pray constantly ದೇವರೇ, ನಾವು ಸತತವಾಗಿ ನಿರಂತರವಾಗಿ ಪ್ರಾರ್ಥನೆ ಮಾಡುವಂತೆ ನೀವು ಸಹಾಯ ಮಾಡ್ರಿ. and have your blessings in our life. ದೇವರ ನಮ್ಮ ಜೀವಿತಗಳಲ್ಲಿ ನಿಮ್ಮ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂತೆ ನೀವು ಸಹಾಯ ಮಾಡ್ರಿ. Thank you so much, my Father. ದೇವರೇ, ನಿಮಗೆ ವಂದನೆಗಳು ಸ್ವಾಮಿ. In Jesus' wonderful name I pray. ಯೇಸುವಿನ ನಾಮದಲ್ಲಿ ನಾವು ಬೇಡುತ್ತೇವೆ ತಂದೆ. Amen. ಆಮೆನ್.